ಗುರುವಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹೊರಬಾಗಿಲು ತೆರೆದಿದೆ. ಆದರೆ ಒಳಬಾಗಿಲು ಮುಚ್ಚೇ ಇದೆ. ಆ ಒಳಬಾಗಿಲು ತೆರೆಯೋದು ಯಾವಾಗ? ಸುಪ್ರೀಂ ಕೋರ್ಟ್ ಆದೇಶದ ಬಳಿಕವೂ ಸರ್ಕಾರ ಮೀನಾಮೇಷ ಎಣಿಸೋಕೆ ಕಾರಣ ಯಾರು? ಅವರು ಈಗಲಾದರೂ ಸರ್ಕಾರ ಇನ್ನಷ್ಟು ತಡ ಮಾಡದ ಹಾಗೆ ತಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನ ಬದಿಗಿಡ್ತಾರ? ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿಯನ್ನ ಮತ್ತಷ್ಟು ಮುಂದೂಡೋಕೆ ತಾವೇ ಅವಕಾಶ ಮಾಡಿಕೊಡದ ಹಾಗೆ ದಲಿತರು ಜಾಗೃತರಾಗ್ತಾರ? ಪರಿಶಿಷ್ಟ ಜಾತಿಯ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ 2 ತಿಂಗಳೊಳಗೆ ಮುಗಿಸೋಕೆ ಸರ್ಕಾರ ಇಚ್ಛಾಶಕ್ತಿ ತೋರ್ಸತ್ತಾ? ಒಳ ಮೀಸಲಾತಿ ಜಾರಿಗಾಗಿ ದಲಿತ ಸಂಘಟನೆಗಳು ಪ್ರತಿಭಟನೆಗಳನ್ನು ತೀವ್ರಗೊಳಿಸಿದಂತೆಯೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮೀಸಲಾತಿ ಜಾರಿ ಮಾಡುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನೀಡಿ 1 ವರ್ಷ ಕಳೀತಾ ಬಂದರೂ ಈ ಬಗ್ಗೆ ಮೀನಾಮೇಷ ಎಣಿಸ್ತಾನೆ ಸರ್ಕಾರ ಕಾಲ ಕಳೆದಿತ್ತು. ಪಕ್ಕದ ತೆಲಂಗಾಣ ರಾಜ್ಯ ತೆಗೆದುಕೊಂಡ ನಿರ್ಧಾರವನ್ನ ಮಾದರಿಯಾಗಿಟ್ಕೊಂಡು ರಾಜ್ಯದಲ್ಲಿ ಮುಂದುವರಿಯುವ ಅವಕಾಶ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕಿದ್ರೂ ಅದ್ಯಾವುದೋ ಕಾರಣದ ಕೈ ಮುಂದೆ ಹೋಗದಂತೆ ತಡೆದಿತ್ತು. ಸದಾಶಿವ ಆಯೋಗದ ವರದಿ ಕಾಂಗ್ರೆಸ್ ಸರ್ಕಾರದ ಮುಂದಿದ್ದರೂ ಒಳ ಮೀಸಲಾತಿ ಜಾರಿ ಮಾಡುವ ಸಂದರ್ಭದಲ್ಲಿ ಅದರ ದತ್ತಾಂಶ ಕಾನೂನು ಮಾನ್ಯತೆಯನ್ನ ಪಡೆಯೋದಿಲ್ಲ ಅಂತ ಗೃಹ ಸಚಿವರೇ ಹಿಂದೇಟು ಹಾಕಿದ್ರು. ಈ ನಡುವೆ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಸಮಿತಿಯನ್ನ ಸರ್ಕಾರ ನೇಮಕ ಮಾಡಿತಾದ್ರೂ ಅದು ಆಮೆಗತಿಯಲ್ಲಿ ಹೆಜ್ಜೆ ಇಡ್ತಾ ಇತ್ತು. ಸರ್ಕಾರದ ನಿರೀಕ್ಷಿತ ಬೆಂಬಲವಿಲ್ಲದೆ ಇದ್ದರಿಂದ ವರದಿ ಸಲ್ಲಿಕೆಯ ಕೆಲಸ ನೆನೆಗುದಿಗೆ ಬಿದ್ದಿತ್ತು. ಆದರೆ ಯಾವಾಗ ಸರ್ಕಾರದ ನಡೆಗಳ ಬಗ್ಗೆ ದಲಿತ ಸಮುದಾಯದ ಒಂದು ವರ್ಗ ಅನುಮಾನ ವ್ಯಕ್ತಪಡಿಸಿ ಬೀದಿಗಿಳಿತೋ ಅದರ ಬೆನ್ನಿಗೆ ನಾಗಮೋಹನ್ ದಾಸ್ ಸಮಿತಿ ಚುರುಕಾಯಿತು. ಕಳೆದ ಸೋಮವಾರ ಸರ್ಕಾರ ಒಳ ಮೀಸಲಾತಿ ಸಂಬಂಧ ತುರ್ತು ಸಭೆ ಕರೆಯಿತು. ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯ ಮಧ್ಯಂತರ ವರದಿ ಸಲ್ಲಿಕೆಯಾದ ಬೆನ್ನಿಗೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಿರ್ಣಯಕ್ಕೆ ಬರಲಾಯಿತು. ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿದ ಬೆನ್ನಿಗೆ ಸಮಿತಿಯೂ ತಕ್ಷಣ ಮಧ್ಯಂತರ ವರದಿಯನ್ನು ಸಲ್ಲಿಸೋಕೆ ಸಾಧ್ಯ ಆಯಿತು. ವರದಿ ಸಲ್ಲಿಸಿದ ಬೆನ್ನಿಗೆ ಸಂಪುಟ ಸಭೆ ಅದನ್ನ ಅಂಗೀಕರಿಸಿದೆ. ಮಾತ್ರವಲ್ಲ, ಅದರ ಶಿಫಾರಸನ್ನ ಜಾರಿಗೆ ತರೋಕೆ ಕ್ರಮ ತೆಗೆದುಕೊಂಡಿದೆ. ಮಧ್ಯಂತರ ವರದಿಯ ಆಧಾರದಲ್ಲಿ ಏಕಾಏಕಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವುದು ಸಾಧ್ಯವಿಲ್ಲ ಅನ್ನೋದು ಗೊತ್ತಿರುವುದೇ ಆಗಿದೆ. ಮುಖ್ಯವಾಗಿ ಮೀಸಲಾತಿ ಹಂಚಿಕೆಗೆ ಬೇಕಾದ ದತ್ತಾಂಶಗಳಿಗೆ ಏನನ್ನ ಆಧರಿಸಬೇಕು ಅನ್ನೋದು ನಿರ್ಧಾರವಾಗದೆ ಮುನ್ನಡೆ ಇಡುವಂತಿಲ್ಲ. ಸದಾಶಿವ ಆಯೋಗದ ವರದಿ ಮಾನ್ಯವಾಗೋದಿಲ್ಲ. ಜಾತಿಗಣತಿ ವರದಿಯನ್ನ ಸಂಪುಟದಲ್ಲಿ ಮಂಡಿಸಿ ಅದನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರವೇ ಸಿದ್ಧವಿದ್ದರೂ ಜಾತಿಗಣತಿಯಲ್ಲಿ ಉಪಜಾತಿಗಳ ಬಗ್ಗೆ ಸ್ಪಷ್ಟ ವಿವರಗಳು ದೊರಕೋದು ಅನುಮಾನ. ಸಮೀಕ್ಷೆಯ ಸಂದರ್ಭದಲ್ಲಿ ತಮ್ಮ ಉಪಜಾತಿಗಳನ್ನ ಬರೆಯುವಾಗ ಸರಿಯಾದ ಸ್ಪಷ್ಟವಾದ ಮಾಹಿತಿಗಳನ್ನ ನೀಡದೇ ಇರೋದ್ರಿಂದ ಒಳಜಾತಿಗಳ ಅಂಕಿ ಅಂಶಗಳಲ್ಲಿ ಗೊಂದಲಗಳಿವೆ. ಆದ್ರಿಂದ ಆ ದತ್ತಾಂಶದ ಆಧಾರದಲ್ಲೂ ಒಳ ಮೀಸಲಾತಿಯನ್ನ ಹಂಚೋದು ಕಷ್ಟ ಅಂತ ತಜ್ಞರು ಅಭಿಪ್ರಾಯಪಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣಕ್ಕೆ ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕು ಅಂತ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಹೊಸ ಸಮೀಕ್ಷೆ ಹೆಸರಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸೋದನ್ನ ಮತ್ತಷ್ಟು ಮುಂದೂಡೋದು ಸರ್ಕಾರದ ಉದ್ದೇಶ ಅಂತ ಕೆಲವು ದಲಿತ ನಾಯಕರು ಆರೋಪ ಮಾಡ್ತಾರಾದ್ರೂ ಇದಕ್ಕೆ ಹೊರತಾದ ಬೇರೆ ದಾರಿಗಳಿಲ್ಲ. ಯಾಕಂದ್ರೆ ಊಹೆ ಅಂದಾಜುಗಳ ಮೇಲೆ ಮೀಸಲಾತಿಯನ್ನ ಹಂಚೋಕೆ ಮುಂದಾದ್ರೆ ಅದು ಮತ್ತಷ್ಟು ಗೊಂದಲಗಳಿಗೆ ಕಾರಣವಾಗತ್ತೆ. ಮಾತ್ರವಲ್ಲ, ಹಾಗೆ ಜಾರಿಗೊಂಡ ಮೀಸಲಾತಿಯನ್ನ ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಸಾಧ್ಯತೆಗಳಿವೆ. ಈಗಾಗಲೇ ದಲಿತರೊಳಗೆ ಕೆಲವು ಸಂಘಟನೆಗಳು ಈ ಒಳ ಮೀಸಲಾತಿಯನ್ನ ವಿರೋಧ ಮಾಡ್ತಿರೋದ್ರಿಂದ ಸ್ಪಷ್ಟವಾದ ದತ್ತಾಂಶದ ಜೊತೆಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವುದು ಸೂಕ್ತ. ಸಮೀಕ್ಷೆಯ ಹೆಸರಲ್ಲಿ ದಿನ ದೂಡದಂತೆ ಸಮಿತಿ 30 ರಿಂದ 40 ದಿನಗಳ ಒಳಗೆ ಸಮೀಕ್ಷೆ ಮುಗಿಸಬೇಕು ಅಂತಾನೂ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಆದ್ರಿಂದ ಸಮೀಕ್ಷೆಯ ಬಗ್ಗೆ ಸದ್ಯಕ್ಕಂತೂ ಅನುಮಾನಿಸುವ ಅಗತ್ಯ ಇಲ್ಲ. 2 ತಿಂಗಳ ಒಳಗೆ ಸಮೀಕ್ಷೆ ಮುಗಿದು ದತ್ತಾಂಶ ಸಿದ್ಧವಾಗದೇ ಇದ್ರೆ ಆಗ ಸರ್ಕಾರವನ್ನ ಮತ್ತೆ ಪ್ರಶ್ನಿಸಬೇಕಾಗಬಹುದು. ಕಳೆದ 15 ದಿನಗಳಲ್ಲಿ ನಡೆದ ಅನಿರೀಕ್ಷಿತ ಬೆಳವಣಿಗೆಗಳು ಇವು. ದಲಿತ ಸಮುದಾಯದ ಪ್ರತಿಭಟನೆ ಬಿಸಿ ತಾಗಿದಾಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸರ್ಕಾರ ನಿಜಕ್ಕೂ ಮನಸ್ಸು ಮಾಡಿದ್ರೆ ಈ ಶಿಫಾರಸನ್ನ ಹಲವು ತಿಂಗಳುಗಳ ಹಿಂದೆನೇ ತನ್ನ ಕೈಗೆ ಸಿಗುವಂತೆ ಮಾಡಬಹುದಿತ್ತು. ಈಗ ಸಮೀಕ್ಷೆ ಮುಗಿದು ಅತ್ಯಗತ್ಯ ದತ್ತಾಂಶಗಳು ಸರ್ಕಾರದ ಕೈಗೆ ಸಿಕ್ಕಿಯೂ ಬಿಡ್ತಿತ್ತು. ಆದರೆ ಸರ್ಕಾರ ಮಾತ್ರ ದತ್ತಾಂಶ ಎಲ್ಲಿದೆ ಅಂತ ಬರಿದೇ ಹುಡುಕುವ ನಾಟಕವನ್ನಷ್ಟೇ ಮಾಡಿತು. ಸರ್ಕಾರದೊಳಗಿರುವ ಹಿರಿಯ ದಲಿತ ನಾಯಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಾರಿ ತಪ್ಪಿಸಿದ್ದಾರೆ ಅನ್ನುವ ಆರೋಪಗಳೂ ಇವೆ. ದಲಿತ ಸಂಘಟನೆಗಳು ಮೊದಲಾಗಿ ಒಳ ಮೀಸಲಾತಿಯ ಬಗ್ಗೆ ತಮ್ಮೊಳಗೆ ಇರುವ ಆತಂಕ ಅನುಮಾನಗಳನ್ನು ಪರಿಹರಿಸಿಕೊಂಡು ಸಂಘಟಿತರಾಗಿ ಧ್ವನಿ ಎತ್ತಿದ್ರೆ ಒಳ ಮೀಸಲಾತಿ ಜಾರಿ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ದಕ್ಷಿಣ ಭಾರತದಲ್ಲಿ ಸಾಧ್ಯವಾಗ್ತಿರೋದು ಉತ್ತರ ಭಾರತದಲ್ಲಿ ಸಾಧ್ಯವಾಗದೇ ಇರೋದಕ್ಕೂ ದಲಿತರೊಳಗಿರುವ ಭಿನ್ನಾಭಿಪ್ರಾಯಗಳೇ ಕಾರಣ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಅರ್ಜಿ ಸಲ್ಲಿಸಿದವರೆಲ್ಲರೂ ಹಿರಿಯ ದಲಿತ ನಾಯಕರೇ ಆಗಿದ್ದಾರೆ. ಉತ್ತರ ಭಾರತದಲ್ಲಿ ದಲಿತ ನಾಯಕರು ಈ ತೀರ್ಪಿನ ವಿರುದ್ಧ ಭಾಗಶಃ ಬಂದ್ ಆಚರಿಸಿದ್ರು ಅನ್ನೋದನ್ನ ನಾವು ನೆನಪಿನಲ್ಲಿಡಬೇಕಾಗತ್ತೆ. ಇಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೊರಬಾಗಿಲು ತೆರೆದಿದೆ. ಆದರೆ ಒಳಬಾಗಿಲು ಮುಚ್ಚೇ ಇದೆ. ಆ ಒಳಬಾಗಿಲು ತೆರೆದ ದಿನ ಮೀಸಲಾತಿ ಜಾರಿಗೊಳಿಸುವುದು ಸುಲಭ ಸಾಧ್ಯ ಆಗಲಿದೆ. ಸಮೀಕ್ಷೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಜಾತಿ ಉಪಜಾತಿಗಳು ದಾಖಲಾಗುವಂತೆ ನೋಡಿಕೊಳ್ಳೋದು ಕೂಡ ದಲಿತ ಮುಖಂಡರ ಕರ್ತವ್ಯ ಆಗಿದೆ. ಈಗಾಗಲೇ ಕೆಲವು ದುರ್ಬಲ ಉಪಜಾತಿಗಳು ಒಳ ಮೀಸಲಾತಿಯಲ್ಲಿ ತಮ್ಮ ಪಾಲೆಷ್ಟು ಅಂತ ಕೇಳುವುದಕ್ಕೆ ತೊಡಗಿವೆ.
ನಾಳೆ ಹೊಸದಾಗಿ ಮತ್ತಷ್ಟು ಉಪಜಾತಿಗಳು ಸಮೀಕ್ಷೆಯ ದತ್ತಾಂಶಗಳ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸೋಕೆ ಮುಂದಾದ್ರೆ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿಯನ್ನ ಮುಂದೂಡೋಕೆ ದಲಿತರೇ ಅವಕಾಶವನ್ನ ಮಾಡಿಕೊಟ್ಟಂತೂ ಆಗಬಹುದು. ಇದೇ ಸಂದರ್ಭದಲ್ಲಿ ಕಾಂತರಾಜ್ ನೇತೃತ್ವದ ಜಾತಿ ಗಣತಿಯ ವರದಿ ಜಾರಿಗೊಳ್ಳುವುದು ಯಾವಾಗ ಅಂತ ಎಲ್ಲ ದುರ್ಬಲ ಜಾತಿಗಳು ಸಂಘಟಿತರಾಗಿ ಸರ್ಕಾರವನ್ನ ಕೇಳಬೇಕಾಗಿದೆ. ಕಾಂತರಾಜ್ ವರದಿ ಜಾರಿಗೊಂಡಿದ್ದೇ ಆದಲ್ಲಿ ಈ ನಾಡಿನ ಬಹುಸಂಖ್ಯಾತರ ಸಾಮಾಜಿಕ ಆರ್ಥಿಕ ಬದುಕಿನ ಬಗ್ಗೆ ಮತ್ತಷ್ಟು ಸ್ಪಷ್ಟತೆಯೊಂದು ದೊರಕಲಿದೆ. ಭವಿಷ್ಯದಲ್ಲಿ ಮೀಸಲಾತಿಯನ್ನ ಪರಿಣಾಮಕಾರಿಯಾಗಿ ಹಂಚೋಕೆ ಸಹಾಯ ಆಗಲಿದೆ. ಆದುದರಿಂದ ಜಾತಿ ಗಣತಿ ವರದಿ ಅನುಷ್ಠಾನಕ್ಕಾಗಿ ದುರ್ಬಲ ಜಾತಿಗಳೆಲ್ಲ ಒಂದಾಗಿ ನಿಂತರೆ ಅದರ ವಿರುದ್ಧ ಬಲಿಷ್ಠ ಜಾತಿಗಳು ನಡೆಸುತ್ತಿರುವ ಸಂಚುಗಳನ್ನ ವಿಫಲಗೊಳಿಸಬಹುದಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.